ಕಡೆಯ ಒಂದು ಮತ್ತೊಂದು ಏನು ಸಂದೇಶವನ್ನ ಅವರ ತಮ್ಮ ವೈಫ್ಗೆ ಕಳಿಸಿರ್ತಕ್ಕಂಥದ್ದು, ಅದರಲ್ಲಿ ತುಂಬಾ ಭಾವನಾತ್ಮಕವಾಗಿ ಬರೆದಿದ್ದಾರೆ. ಪೊಲೀಸರ ಕಿರುಕುಳ ಹೇಗಿತ್ತು ಅನ್ನೋದನ್ನು ಕೂಡ ಅದರಲ್ಲಿ ಮತ್ತೊಂದನ್ನು ಕೂಡ ಬರೆದಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಾ? ವ್ಯಕ್ತಿಗೆ ಕಳಿಸಿರ್ತಕ್ಕಂಥ ಸಂದೇಶ ನೋಡಿದ್ದೀರಾ? ನಾನು ನೋಡಿಲ್ಲ ಸರ್. ಅಲ್ಲಿ ಸ್ಟೇಷನ್ಗೆ ಬರಬೇಕು ಅಂತ ಹೇಳ್ತಾರೆ, ತಹಶೀಲ್ದಾರ್ ಕಚೇರಿಗೆ ಬಂದು ಸೈನ್ ಹಾಕಿ ಹೋಗ್ಬೇಕು ಅನ್ನೋದು ಕೂಡ ಟಾರ್ಚರ್ ಮಾಡ್ತಾರೆ. ಅಂದ್ರೆ ಅವ್ರ ಹೆಂಡತಿಗೆ ಬೇರೆ ಮೆಸೇಜ್, ಗ್ರೂಪ್ಗೆ ಬೇರೆ ಮೆಸೇಜ್. ಯಾವ್ದು? ಎರಡು ಡೆತ್ ನೋಟು ಗೊತ್ತಿಲ್ಲ, ನಾನು ನೋಡಿಲ್ಲ. ನೋಡ್ತೀನಿ. ನಿನ್ನೆ ನೀವು ಪ್ರೆಸ್ ಮೀಟ್ ಮಾಡುವಾಗ ಇದೇ ಮುಖ್ಯವಾಗಿ ಆತ್ಮಹತ್ಯೆ ಕಾರಣ ಅಲ್ಲದಲೇ ಇರಬಹುದು, ಸಾಲದ ವಿಷಯನೂ ಇರಬಹುದು ಅಂತ. ಫೈನಾನ್ಸ್ ವಿಚಾರ ಇಲ್ಲ, ನಾನು ಆತರ ಹೇಳಿಲ್ಲ, ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದು. ಬಟ್ ನಾನೇನು ಹೇಳ್ತಾ ಇದ್ದೀನಿ, ಈಗ ಅವರ ಸಾವು ಅಪ್ಪಿದ ನಂತರ ಬಂದು ಆರ್ಥಿಕವಾಗಿ ಯಾರೋ ಬೆಂಬಲ ಕೊಟ್ಟರು ವಿಜೇಂದ್ರ ಅಂತ ಹೇಳಿದ್ರು. ಗೊತ್ತಿಲ್ಲ ನನಗೆ, ನೀವೇ ಹೇಳಬೇಕು. ಕೊಟ್ರ ಅವ್ರೇನಾರೆ ದುಡ್ಡು ಕೊಟ್ರ ವಿಜೇಂದ್ರ? ನಿನ್ನೆ ವಿಜೇಂದ್ರ ಅವರು ಅದ್ರ ಬದಲು ಇವ್ರಿಗೆ ಮೊದಲೇ ಕೊಟ್ಟಿದ್ರೆ ಬಹುಶಃ ಇದು ಸಂಭವಿಸ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆನ ಅದೇ ತನಿಖೆ ಆಗಲಿ. ಕೊಲೆ ಅಂತ ಹೇಳಿದ್ದಾರೆ ಸರ್, ತನಿಖೆ ಆಗಬೇಕು ಅಂತ. ಕೊಲೆ ಅದೇ ನಾನು ಹೇಳ್ತಾ ಇರೋದು, ಬಿಜೆಪಿನವರಿಂದ ಆಗಿದೆ ಇದು. ಅದು ಕೊಲೆ ಅಂತನವರು ನೀವು ಹೇಳ್ಬೋದು, ಬೇರೆ ಏನಾದ್ರು ಹೇಳ್ಬೋದು. ಆದರೆ ಅವರಿಗೆ ಆಗಿರುವಂತಹ ಮಾನಸಿಕ ಖಿನ್ನತೆ ಏನಿದೆ ಅದು ಭಾರತೀಯ ಜನತಾ ಪಕ್ಷದ ಸಂಘಟನೆಯ ವೈಫಲ್ಯ, ವಿಜೇಂದ್ರ ಅವರ ವೈಫಲ್ಯ ಅಂತ ನಾನು ಹೇಳುತ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.